ಇವತ್ತು ನಮ್ಮ ಜೊತೆ ಒಬ್ರು ಪುಟ್ಟಾಣಿ ಹೀರೋಯಿನ್ ಇದ್ದಾರೆ. ಹಾಗೆ ನೋಡಿದ್ರೆ ಅವರು ಬೆಳೆದು ದೊಡ್ಡವರಾಗಿದ್ದೇ ಕಿರುತೆರೆಯಲ್ಲಿ ಅಂತ ಹೇಳ್ಬೋದು. ಡಾನ್ಸ್ ಶೋ ಇಂದ ಶುರುವಾಗಿ ಈಗ ಹೀರೋಯಿನ್ ಆಗಿದ್ದಾರೆ. ತೆಲುಗು ಇಂಡಸ್ಟ್ರಿಗೂ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜೊತೆ ಲಡ್ಡು ಅಲಿಯಾಸ್ ಭೂಮಿಕಾ ರಮೇಶ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಓ, ಸೂಪರ್ ಆಗಿದ್ದೀನಿ. ಸೊ ಈಗ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಲಡ್ಡು ಅಂತ ಶುರುವಾಗಿದ್ದದು. ಸೊ ಹೇಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಹಾಗೆ ಕರೀತಾ ಇದ್ರಾ ಅಥವಾ ಮನೇಲೂ ಹಾಗೆ ಕರೆಯಕ್ಕೆ ಶುರು ಮಾಡಿದ್ರ? ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ? ಅಂದರೆ ತುಂಬ ಖುಷಿ ಆಗ್ತಾ ಇತ್ತು. ಯಾಕೆಂದರೆ ತುಂಬ ಜನ ಕೇಳೋರು ಲಡ್ಡು ಅಂದರೆ ದಪ್ಪ ಇರಬೇಕು ಅಂತ. ಬಟ್ ಎಲ್ರಿಗೂ ಆಶ್ಚರ್ಯ ಆಗಿದೆ ಏನಂದರೆ ಅದು ಲಡ್ಡು ಅನ್ನೋ ಹೆಸರಿಟ್ಟಿದ್ದು. ಸೊ ಅದಕ್ಕೆ ಸೀರಿಯಲ್ನಲ್ಲೇ ಒಂದು ಸೀನ್ ಕೂಡ ಮಾಡಿದ್ರು. ಲಡ್ಡು ಅಂದರೆ ಅವಳಿಗೆ ತಿನ್ನಕ್ಕೆ ಇಷ್ಟ, ಸೊ ಅವಳ ಹೆಸರು ಲಡ್ಡು ಅಂತ. ಸೊ ಆಮೇಲೆ ಸೆಟ್ಟಲ್ಲಿ ಇವಾಗಲೂ ಕೂಡ ಅಕ್ಕಮ್ಮ ಸುಷ್ಮಾ ಅಕ್ಕ, ಸೊ ಅವ್ರನ್ನ ಇವತ್ತಿಗೂ ಕೂಡ ಲಡ್ಡು ಅಂತಾನೆ ಕರೆಯೋದು. ಭೂಮಿ ಅಂತಾನು ಕರೆಯಲ್ಲ, ಲಕ್ಷ್ಮಿ ಅಂತಾನು ಕರೆಯಲ್ಲ, ಅವ್ರು ಲಡ್ಡು ಅಂತಾನೆ ಕರೆಯೋದು. ತುಂಬಾ ಜನ ಅದೇ ಹೇಳೋರು ಹೊರಗಡೆ ಹೋದಾಗ್ಲೆಲ್ಲ ಲಡ್ಡು 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 ಅಂತ. ಸೊ ಅದೊಂಥರ ನಿಕ್ ನೇಮ್ ಆಗ್ಬಿಟ್ಟಿತ್ತು. ಇವಾಗ ಫ್ರೆಂಡ್ಸ್ ಎಲ್ಲಾನು ಕರೀತಾರ ಅಥವಾ? ಆಕ್ಚುಲಿ ಹೇಳಬೇಕು ಅಂದರೆ ನನಗೆ ಫ್ರೆಂಡ್ಸ್ ಇಲ್ಲ, ಕಡಿಮೆ. ಸೊ ಒಬ್ಳು ನನಗೆ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಳು ಇದ್ದಾಳೆ, ಬಿಟ್ಟರೆ ನನಗೆ ಫ್ರೆಂಡ್ಸ್ ಅಷ್ಟಿಲ್ಲ. ಸೊ ಅಂದರೆ ಹೊರಗಡೆ ಹೋದಾಗ ಆಡಿಯನ್ಸ್ ಕಡೆಯಿಂದ ಈ ಥರ ಲಡ್ಡು ಅನ್ನೋ ಹೆಸರು ತುಂಬ ಕೇಳ್ತಿದ್ದೆ ನಾನು ಅವಾಗ. ಓಕೆ ಓಕೆ. ಲಕ್ಷ್ಮೀ ಬಾರಮ್ಮ ನಟಿಯಾಗಿ ನಿಮಗೆ ಒಂದು ಒಳ್ಳೆ ದೊಡ್ಡ ಬ್ರೇಕ್ ಅದು. ಸೊ ಅದರ ಎಕ್ಸ್ಪೀರಿಯನ್ಸಸ್ ಮತ್ತು ಅದರ ಒಂದು ಭೂಮಿಕೆ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಹಾಗಾದರೆ ನಾನು ಎಕ್ಸ್ಪೆಕ್ಟ್ ಮಾಡದೆ ನನಗೆ ಬಂದಿದ್ದದು ಅವಕಾಶ. ಯಾಕೆಂದರೆ ಅದು ನನ್ನ ಡ್ಯಾನ್ಸ್ ಫೀಲ್ಡಲ್ಲಿ ತುಂಬ ಅಂದರೆ ಡ್ಯಾನ್ಸ್ ಬಗ್ಗೆ ಸ್ವಲ್ಪ ನನಗೆ ನಾಲೆಡ್ಜ್ ಇತ್ತು, ಬಿಟ್ಟರೆ ಆ್ಯಕ್ಟಿಂಗ್ ಬಗ್ಗೆ ನನಗೆ ಚೂರು ನಾಲೆಡ್ಜ್ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಡ್ಯಾನ್ಸ್ದು ಒಂದು ಪ್ರೋಗ್ರಾಮಲ್ಲಿ ನೋಡಿ ಒಬ್ಬರು ಆ್ಯಕ್ಚುಲಿ ಈ ಥರ ಆಡಿಷನ್ಸ್ ಇರುತ್ತೆ, ಸೊ ನೀವು ಅಟೆಂಡ್ ಮಾಡ್ಬೋದು, ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಓಕೆ, ನೋಡೋಣ. ಸ್ಟಾರ್ಟಿಂಗಲ್ಲೆಲ್ಲ ನಮ್ಗಷ್ಟು ಇದಿರಲಿಲ್ಲ, ಅಂದರೆ ಈ ಫೀಲ್ಡ್ಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಅದೆಲ್ಲ ನಾವು ಪ್ಲ್ಯಾನ್ಡ್ ಅಲ್ವೇ ಅಲ್ಲ. ಸೊ ಆ ಮೊಮೆಂಟಲ್ಲಿ ಅವರೆಲ್ಲ ಹೇಳಿದ್ಮೇಲೆ ಓಕೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಆಡಿಷನ್ಗೆ ಹೋಗಿದ್ದು. ಆ್ಯಕ್ಚುಲಿ ಎಲ್ರಿಗೂ ಗೊತ್ತು ಅನ್ಸುತ್ತೆ, ನಾನು ದೊರೆಸಾನಿಗೆ ಆ್ಯಕ್ಚುಲಿ ಫಸ್ಟ್ ನಾನು ಆಡಿಷನ್ ಕೊಟ್ಟಿದ್ದು, ಜೈಮಾತಾ ಕಂಬೈನ್ಸ್ ಅವ್ರದ್ದೇನೆ. ಸೊ ಅದಕ್ಕೆ ಆಡಿಷನ್ ಕೊಟ್ಟಾಗ ನನಗೆ 19 ಇಯರ್ಸ್ ಏನೋ ಆವಾಗ, 19-20 ಇದರಲ್ಲಿ. ಸೊ ಆ ಸೀರಿಯಲ್ಗೆ ಅವ್ರಿಗೆ 25-26 ಏಜ್ ಹುಡುಗಿ ಬೇಕಿದ್ದಿದ್ದು ಹೀರೋಯಿನ್ ರೋಲಿಗೆ. ಸೊ ಅದಾದಮೇಲೆ ಇಲ್ಲ, ಈ ಹುಡುಗಿ ಆ್ಯಕ್ಟಿಂಗ್ ಚೆನ್ನಾಗಿದೆ, ಪ್ರೆಸೆನ್ಸ್ ಚೆನ್ನಾಗಿದೆ, ಬಟ್ ಹೀರೋಯಿನ್ ಆ ಒಂದು ಕ್ಯಾರೆಕ್ಟರ್ಗೆ 26 ಇಯರ್ಸ್ ಬೇಕು ಅಂತ ಹೇಳಿದಾಗ ಪ್ರಕಾಶ್ ಸರ್ ಏನು ಮಾಡಿದ್ರು, ಓಕೆ ನೆಕ್ಸ್ಟ್ ಪ್ರಾಜೆಕ್ಟ್ ಇದೆ ನಮ್ಮದೊಂದು, ಸೊ ಅಲ್ಲಿಗೆ ನಾವು ಡೈರೆಕ್ಟ್ ವಿತೌಟ್ ಆಡಿಷನ್ ಡೈರೆಕ್ಟ್ ಲುಕ್ ಟೆಸ್ಟಿಗೆ ಕರೆಯೋಣ ಅಂತ ಅವರು ಡಿಸೈಡ್ ಮಾಡಿದ್ರು. ಸೊ ಅವ್ರು ಡಿಸೈಡ್ ಮಾಡಿದ್ಮೇಲೆ ಹೇಳಿದ್ರು ನನಗೆ, ಈ ಥರ ಇದೆಮ್ಮ ದೊರೆಸಾನಿಗೆ ಸ್ವಲ್ಪ ದೊಡ್ಡ ಹುಡುಗಿ ಬೇಕು, ಸೊ ನೆಕ್ಸ್ಟ್ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾಗ್ಬಿಟ್ರು. ನಾವೇನು ಮಾಡಿದ್ವಿ, ಓಕೆ ಇದು ಇಷ್ಟೇ ಅಲ್ಲ, ಬಟ್ ನಮ್ಮ ಪ್ರಯತ್ನ ನಾವು 100% ಕೊಟ್ಟಿದ್ದೀವಿ. ಸೊ ಇನ್ನು ಓಕೆ ಬಿಟ್ಟು ನಾವು ನೆಕ್ಸ್ಟ್ ಏನು ಅಂದ್ಕೊಂಡಿದ್ವಿ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನು ನೀಟ್ ಎಕ್ಸಾಮ್ ಇತ್ತು. ಸೊ ನೀಟ್ ಎಕ್ಸಾಮ್ ಆ್ಯಂಡ್ ಆ ಟೈಮ್ನಲ್ಲಿ ಎಕ್ಸಾಕ್ಟ್ ಕೋವಿಡ್ ಬಂತು. ನನಗೆ ಕರೆಕ್ಟ್ 1 ಇಯರ್ ಬ್ರೇಕ್ ಆಗೋಯ್ತು, ನೀಟ್ ಎಕ್ಸಾಮ್ಸ್ ಎಲ್ಲ ಪೋಸ್ಟ್ಪೋನ್ ಆಯಿತು ಆ್ಯಂಡ್ ಕಾಲೇಜಸ್ ಎಲ್ಲ ಇರಲಿಲ್ಲ, ಆ ಥರ ಎಲ್ಲ ಆಯಿತು. ಆ ಟೈಮಲ್ಲಿ ಇವ್ರು ಕಾಲ್ ಮಾಡಿ ಈ ಥರ ಭಾಗ್ಯಲಕ್ಷ್ಮಿ ಅಂತ ಮಾಡ್ತಿದ್ದಾರೆ, ಜೈಮಾತಾ ಕಂಬೈನ್ಸ್ ಇನ್ನೊಂದು ಪ್ರಾಜೆಕ್ಟ್ ಹೋಗ್ತಾ ಇದೆ, ಸೊ ಅದಕ್ಕೆ ಲಕ್ಷ್ಮಿ ಕ್ಯಾರೆಕ್ಟರ್ಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನಾನು ನೀಟ್ ಎಕ್ಸಾಮ್ ಬರೆಯೋ ಇದರಲ್ಲಿ ಇದ್ದೆ, ಹೋಗಬೇಕು ಆ್ಯಂಡ್ ಬರೆದು ನೆಕ್ಸ್ಟ್ ರಿಸಲ್ಟ್ಸ್ ಟೈಮ್ನಲ್ಲಿ ನನಗೆ ಬೇಕೇ ಬೇಕು ಅಂತ ಹೇಳಿದ್ರು. ಸೊ ನನ್ನ ನೆಕ್ಸ್ಟ್ ಪ್ಲ್ಯಾನ್ ಹೆಂಗಿತ್ತು ಅಂದರೆ, ನಾನು ಅಬ್ರಾಡ್ಗೆ ಹೋಗಬೇಕು, ನಾನು ಮೆಡಿಕಲ್ ಮಾಡಬೇಕು, ಇದಿಷ್ಟೇ ತಲೆಯಲ್ಲಿದ್ದಿದ್ದು. ನನಗಿದು ಆ್ಯಕ್ಟಿಂಗ್ದೇನೂ ಅಷ್ಟು ಇದಿರಲಿಲ್ಲ, ನೋಡೋಣ ಅಂದ್ಕೊಂಡೇ ಇದ್ದೆ. ಸೊ ಆಮೇಲೆ ಒಂದಿನ ಹಿಂಗೆ ಕೂತ್ಕೊಂಡು ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡು ಕೇಳಿದ್ರು, ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ಸೊ ಈ ಥರ ಕೇಳ್ತಿದ್ದಾರೆ. ಸೊ ಅಂದರೆ ಆಡಿಷನ್ಸ್ ತುಂಬ ಜನ ಕೊಟ್ಟಿದ್ರು, ಸಾವಿರಾರು ಜನ ಆಡಿಷನ್ಸ್ ಕೊಟ್ಟಿರ್ತಾರೆ. ಸೊ ಇವಾಗ ಅವರು ನೀನೇ ಬೇಕು ಅಂತಿದ್ದಾರೆ, ಇಲ್ಲ ನೀನು ಅದಕ್ಕೆ ಸೂಟ್ ಆಗ್ತಿದ್ಯಾ ಅಂತ ಹೇಳ್ತಿದ್ದಾರೆ ಅಂದಾಗ ಅವಕಾಶನ ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಸೊ ಅವ್ರು ಹೇಳಿದಾಗ ನನಗೂ ಅನ್ನಿಸ್ತು, ಯಾಕೆಂದರೆ ಇಷ್ಟು ದಿನ ನಾನು ಡ್ಯಾನ್ಸ್ ಇದರಲ್ಲಾಗಿರ್ಬೋದು ಎಲ್ಲದರಲ್ಲೂ ನಾನು ಕಾಂಪೀಟ್ ಮಾಡ್ತಾ ಬಂದೆ. ಯಾಕೆ ನಮ್ಮ ಮನೆಯಲ್ಲಿ ಕಾಂಪಿಟೇಷನ್ಸ್ಗೆ ಕರ್ಕೊಂಡು ಹೋಗ್ತಿದ್ರು ಅಂದರೆ, ನನಗೆ ಬೀಳೋದು ಗೊತ್ತಿರಬೇಕು, ಬಿದ್ದ ಎದ್ದೇಳೋದು ಗೊತ್ತಿರಬೇಕು. ಸೊ ದೊರೆಸಾನಿ ಟೈಮ್ನಲ್ಲಿ ಅದೊಂದು ಹೇಳಿದಾಗ ನನಗೆ ಅದೊಂದು ನೆಗೆಟಿವ್ ಥಾಟ್ ಬಂದಿತ್ತು, ಸೊ ಇದಾಗಲ್ಲ ಅನಿಸುತ್ತೆ ಅಂತ. ಬಟ್ ನಾನು ಅವಾಗ ಹೇಗೆ ಎದ್ದೇಳೋದು ಅನ್ನೋದನ್ನ ಯೋಚನೆ ಮಾಡಿರಲಿಲ್ಲ. ಬಟ್ ನನ್ನ ಪೇರೆಂಟ್ಸ್ ನನಗೆ ಅದೊಂದು ನೀಟಾಗಿ ಮಾರ್ಗದರ್ಶನ ಕೊಟ್ಟರು, ವೇರ್ ನೀನು ಬಿದ್ದೆ ಅಂದಮೇಲೆ ನೀನು ಎದ್ದೇಳಲೇಬೇಕಲ್ವಾ, ಸೊ ದಿಸ್ ಇಸ್ ದ ರೈಟ್ ಟೈಮ್,
ನಿನ್ಗೆ ಅವಕಾಶ ಹುಡ್ಕೊಂಡ್ ಅವಕಾಶ ಬಂದಿದೆ. ಇದು Yeah. ರೈಟ್ ಟೈಮ್ ನೀನು ಅದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿನ್ ಟ್ಯಾಲೆಂಟ್ ಇದೆ ಅಂತ ಪ್ರೂವ್. ಸೊ ನಾನು ಓಕೆ, ಯಾವುದೇ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೆಂಗೆ ಹೋಗೋದು, ಇಲ್ಲ ನಾನು ಥಿಯೇಟರ್ ಇದು ಇಲ್ಲ, ಆ್ಯಂಡ್ ನನಗೆ ಮಾನಿಟರ್ ಅಂದರೆ ಗೊತ್ತಿಲ್ಲ, ಸ್ಕ್ರಿಪ್ಟ್ ಏನೂ ಗೊತ್ತಿಲ್ಲ ಅಂತ ಅನ್ಕೊಂಡು ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಭಾರ ಹಾಕಿ ಹೋದ್ಮೇಲೆ ಅಲ್ಲಿ ಡೈರೆಕ್ಟರ್ ಸಿಕ್ಕಿದವರು ಕೂಡ ತುಂಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ಶಿವು ಸರ್ ನನಗೆ ಫಸ್ಟ್. ಅವ್ರಿಗಿಂತ ಮುಂಚೆ ನನಗೆ ಆಡಿಷನ್ ಮಾಡಿದ್ದು ಜೈಸಿಂಹ ಅವರು ಅಂತ. Okay. ಸೊ ಅವರೆಲ್ಲ ನನಗೆ ಹೆಂಗೆ ಪ್ರೋತ್ಸಾಹಿಸ್ತಿದ್ರು ಅಂದರೆ, ಇಲ್ಲ ಆಗತ್ತೆ, ನಿನ್ನ ಕೈಲಿ ಆಗತ್ತೆ. ನನಗೆ ಸುತ್ತಮುತ್ತ ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ನನಗೆ ಎಷ್ಟು ಜನ ನನಗೆ ಡಿಗ್ರೇಡ್ ಮಾಡಿ ಮಾತಾಡೋರು ಸಿಕ್ಕಿದ್ರು, ಅದಕ್ಕಿಂತ ಹೆಚ್ಚು ಜನ ನಿನ್ನ ಕೈಲಿ ಆಗತ್ತೆ ಅನ್ನೋರು ಸಿಕ್ಕಿದ್ರು. ಸೊ ಅದು ನನಗೆ ಪುಷ್ ಕೊಡ್ತು, ಇಲ್ಲ ಮಾಡ್ತೀನಿ ಅಂತ. ತುಂಬ ಸಲ ನಾನು ಮನೆಗೆ ಬಂದ ತಕ್ಷಣ ಅಳ್ತಿದ್ದು ಇದೆ, ತುಂಬ ದಿನ ಇಲ್ಲ ಆಗ್ತಾ ಇಲ್ಲ, ಸಮಥಿಂಗ್ ನನಗೆ 100% ಕೊಡೋಕ್ಕಾಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಅಲ್ಲಿ ಹೆಂಗೆ ಬಿಹೇವ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಎಲ್ಲರೂ ಸೀನ್ ಪೇಪರ್ ತೊಗೊಂಡು ನೋಡ್ತಾರೆ, ನನಗೆ ಹೆಂಗೆ ಓದ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಜ ಅದನ್ನ ಟೆಕ್ಸ್ಟ್ ಬುಕ್ ಥರ ಓದ್ತಾ ಇದ್ದೆ. ಸೊ ಹಂಗೆ ಹೇಳ್ತಾ ಇದ್ದೆ. ಅವರು ಇಲ್ಲ, ನೀನು ಹೋಗ್ತಾ ಗೊತ್ತಾಗುತ್ತೆ. ಸೊ ಒನ್ ಡೇ ನನಗನ್ನಿಸ್ತು, ಇಲ್ಲ ಇದೇ ನನ್ನ ವೇ, ನಾನು ಇಲ್ಲಿ ಪ್ರೂವ್ ಮಾಡಲೇಬೇಕು. ಅದು ನನಗೆ ಹುಡ್ಕೊಂಬಂದಿದೆ ಅಂತಂದರೆ ಇದೇ ನನ್ನ ದಾರಿ. ಸಮಥಿಂಗ್ ಇಸ್ ದೇರ್. ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ, ಏನೇ ಆಗಲಿ ನನಗೆ ಅಳು ಬಂದ್ರೂ ಅತ್ರ ಪರವಾಗಿಲ್ಲ, ಅದನ್ನು ಮಾತ್ರ ಬಿಡಬಾರ್ದು. ಸೊ ಅವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಭಾಗ್ಯಲಕ್ಷ್ಮಿ ಅಂತ ಸ್ಟಾರ್ಟ್ ಆಗಿದ್ದು, ಲಕ್ಷ್ಮೀ ಬಾರಮ್ಮಗಿಂತ ಮುಂಚೆ. ಸೊ ಭಾಗ್ಯಲಕ್ಷ್ಮಿಗೇನೆ ಒಳ್ಳೆ ಟೇಕ್ ಆಫ್ ಸಿಕ್ತು. ಹೊರಗಡೆ ಹೋದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಾನು ಹೋದಾಗ ಅಕ್ಕಮ್ಮ ಎಲ್ಲಿ ಅಂತ ಅನ್ನೋದಾಗ್ಲಿ, ಇಲ್ಲ ಅಕ್ಕಮ್ಮ ಹೊರಗೆ ಹೋದಾಗ ಲಡ್ಡು ಎಲ್ಲಿ ಅಂತ ಹೇಳೋದಾಗ್ಲಿ. ಸೊ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ ಅದು ನಡೆಯುವಾಗ್ಲೇ ಒಂದು ಬ್ರೇಕ್ ಥ್ರೂ ಏನು ಸಿಕ್ತು ಅಂದರೆ, ಸ್ಪ್ಲಿಟ್ ಆಯಿತು ಲಕ್ಷ್ಮೀ ಬಾರಮ್ಮ. ಅವತ್ತು ಮತ್ತೆ ಅಳ್ತಾ ಇದ್ದೆ ನಾನು. ಯಾಕೆಂದ್ರೆ ಅಯ್ಯೋ ಅಕ್ಕಮ್ಮನ್ ಬಿಟ್ಟು ಹೋಗ್ಬೇಕಲ್ಲ, ಬಿಕಾಸ್ ದಿನ ನೋಡ್ತಿದ್ದೆ ನಾನು ಸುಷ್ಮಾ ಅಕ್ಕನ. ಅದೊಂದು ಕನೆಕ್ಷನ್ ತುಂಬಾ ಬಾಂಡಿಂಗ್ ತುಂಬಾ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ರಕ್ಷಾ ಬಂಧನ್ ದಿನ ತಮ್ಮಂಗೆ ರಾಖಿ ಕಟ್ಟೋದೆಲ್ಲ ಇರುತ್ತೆ, ಬಟ್ ನಾನು ಅಕ್ಕಂಗೆ ಮಿಸ್ ಮಾಡದೆ ರಾಖಿ ಕಟ್ತಾ ಇದ್ದೆ. ಸೊ ಅಷ್ಟು ಒಳ್ಳೆ ಬಾಂಡಿಂಗ್ ಇತ್ತು. ಸಡನ್ ಆಗಿ ಯಾರಿಗೂ, ಈವನ್ ಆರ್ಟಿಸ್ಟ್ ಒಬ್ರಿಗೂ ಗೊತ್ತಿರ್ಲಿಲ್ಲ ಇದು ಹಿಂಗಾಗತ್ತೆ ಅಂತ. ಸೊ ಆದ ತಕ್ಷಣ ನಾನು ಫಸ್ಟ್ ಕಾಲ್ ಅವ್ರಿಗೆ ಮಾಡಿದ್ದು, ಹೀಗಾಗ್ತಿದೆ, ನನ್ಗೆ ತುಂಬಾ ಬೇಜಾರಾಗ್ತಿದೆ. ನೆಕ್ಸ್ಟ್ ಲಿಟ್ರಲಿ ಹೆಂಗಿತ್ತು ಅಂದ್ರೆ, ಲಾಸ್ಟ್ ಸೀನ್ ಕರೆಕ್ಟಾಗಿ ಇಟ್ಟಿದ್ರು ಅವರು, ಎಕ್ಸಿಟ್ ಕಾರಿಂದ ಎಕ್ಸಿಟ್ ಹೋಗೋದು. ರಿಯಲ್ ಆಗಿ ಹತ್ತಿದೀವಿ ನಾನು, ಅಕ್ಕ, ಅವ್ರ ಮನೆಯವರು, ನಮ್ಮ ರಿಯಲ್ ಆಗಿ. ಸೊ ಹೆಂಗೆ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಇಷ್ಟೊಂದು ಫೀಲ್ ಆಗ್ತಿದೀವಿ, ಬಿಕಾಸ್ ಅಷ್ಟು ಬಾಂಡಿಂಗ್ ಬೆಳೆದ್ಬಿಟ್ಟಿದೆ ಅಂತ. ಸೊ ಆಮೇಲೆ ಪದ್ಮಜರಾವ್ ಮ್ಯಾಮು ಅವರು ರೂಮಲ್ಲಿ ಕೂತ್ಕೊಂಡು ನಾವೆಲ್ಲರೂ ಹಗ್ ಮಾಡ್ಕೊಂಡು ಅಳ್ತಾ ಇದ್ವಿ, ಅಯ್ಯೋ ನಾಳೆಯಿಂದ ಸಿಗ್ತಾ ಇಲ್ಲ. ಅವರು ಅಳ್ತಾ ಇದ್ರು, ಅಯ್ಯೋ ಅದೊಂಥರ ಬಾಂಡಿಂಗ್. ಆ್ಯಂಡ್ ಅದಾದ್ಮೇಲೆ ಲಕ್ಷ್ಮೀ ಬಾರಮ್ಮ ಸೆಟ್ಟಿಗೆ ಬಂದ್ಮೇಲೆ ಡೈರೆಕ್ಟರ್ ಲಿಟ್ರಲಿ ನನ್ಗೆ ಅದನ್ನೇ ಹೇಳ್ತಾ ಇದ್ರು, ನೀನ್ ನಿಜ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದವಳ ಥರಾನೇ ಇದೆಯಾ, ಒಬ್ಳೆ ಕೂತ್ಕೋತೀಯಾ. ಸೊ ಆಮೇಲೆ ಅದಕ್ಕೆ ಹೊಂದಾಣಿಕೆ ಎಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆ ವೈಷ್ಣವ್ ಜೊತೆ ಬಾಂಡಿಂಗ್ ಆದ್ಮೇಲೆ ಹೊರಗಡೆ ಹೋದ್ಮೇಲೆ ವೈಷ್ಣವ್ ಬಗ್ಗೆ ಕೇಳೋದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಆ್ಯಂಡ್ ನನಗೆ ಭಾಗ್ಯಲಕ್ಷ್ಮಿ ಬ್ರೇಕ್ ಕೊಟ್ಟಿದ್ದು, ಆ್ಯಂಡ್ ಲಕ್ಷ್ಮೀ ಬಾರಮ್ಮ ಇನ್ನೂ ಒಂದು ಲೆವೆಲ್ಗೆ ಬ್ರೇಕ್ ಕೊಡ್ತು. ಹೌದು. ಆ್ಯಂಡ್ ಅಕ್ಕ ತಂಗಿ ಅಂದ್ರೆ ಹೀಗೆ ಇರಬೇಕು, ಇಷ್ಟು ಒಳ್ಳೆ ಬಾಂಡಿಂಗ್ ಇರುತ್ತೆ ಅಂತ ತೋರಿಸ್ಕೊಟ್ಟಿದ್ದು ಅದು. ಆ್ಯಂಡ್ ದ ಫ್ಯಾಮಿಲಿ ಬಾಂಡಿಂಗ್ ಇರ್ಬೋದು, ಅಕ್ಕ ತಂಗಿ ಬಾಂಡಿಂಗ್ ಇರ್ಬೋದು. ಸೊ ಅದು ಸಹ ಆ ಸೀರಿಯಲ್ ಅಲ್ಲಿ ಕರೆಕ್ಟಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ ತೋರಿಸಿದ್ದಾರೆ ಖಂಡಿತವಾಗ್ಲೂ. ನೀವು ಹೇಳಿದ್ರಿ ಯಾವುದು ವೈಷ್ಣವ್ ಅವ್ರದ್ದು ಮತ್ತೆ ನಿಮ್ದು ಬಾಂಡಿಂಗ್ ಒಂಥರ ಆ ಜೋಡಿ ತುಂಬಾ ಕ್ಲಿಕ್ ಆಯ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ಹೌದು, ಅಂದ್ರೆ ಅದು ವೈಷ್ಣವ್ ಅಂಡ್ ಲಕ್ಷ್ಮಿ ಅಂದ್ರೆ ಅವ್ರಿಗೆ ಒಂದು ಇತ್ತು, ಅಂದ್ರೆ ಭಾಗ್ಯ ಅಂಡ್ ಲಕ್ಷ್ಮಿ ಬಗ್ಗೆ ಹೇಗೆ ಜನ ಅಷ್ಟು ಪ್ರೀತಿ ಕೊಟ್ರು, ವೈಷ್ಣವ್ ಲಕ್ಷ್ಮಿ ಬಗ್ಗೆನೂ ಅಷ್ಟೇ ಪ್ರೀತಿ ಕೊಟ್ರು ಜನ. ಆ್ಯಂಡ್ ಯಾವಾಗ ಲಕ್ಷ್ಮೀ ಬಾರಮ್ಮ ಸ್ಪ್ಲಿಟ್ ಆಯಿತು, ಒಂದು ನನಗೆ ಪರ್ಸ್ನಲಿ ಏನು ಅನಿಸ್ತು ಅಂದರೆ, ಆ ಕ್ರ್ಯೂ ಇದೆಯಲ್ಲ, ಅಂದರೆ ಭಾಗ್ಯಲಕ್ಷ್ಮಿ ಕ್ರ್ಯೂ ತುಂಬ ಸೀನಿಯರ್ ಆರ್ಟಿಸ್ಟ್ ಇರೋಂಥ ಕ್ರ್ಯೂ ಅದು. ಅಕ್ಕ ಆಗಿರ್ಬೋದು, ಪದ್ಮಜರಾವ್ ಆಗಿರ್ಬೋದು, ಮಾವ ಆಗಿರ್ಬೋದು, ಭಾವ, ಇವರೆಲ್ಲ ಆ್ಯಂಡ್ ದೊಡ್ಡಮ್ಮ ಸುನೀತಾ ಶೆಟ್ಟಿ ಅವರು ಎಲ್ಲ, ಅಂದರೆ ಅದು ತುಂಬ ದೊಡ್ಡ ಕ್ರ್ಯೂ. ಅಲ್ಲಿಂದ ನಾವು ಡಿವೈಡ್ ಆಗಿ, ಆ್ಯಂಡ್ ನಾನು ನ್ಯೂ ಕಮರ್, ಸೊ ನನ್ನನ್ನು ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಶಮಂತ್ ಅವರು ಆಲ್ರೆಡಿ ಪಾಪ್ಯುಲಾರಿಟಿ ಇತ್ತು ಅವರಿಗೆ ಬಿಗ್ ಬಾಸ್ ಇಂದ, ಆ್ಯಂಡ್ ಅವ್ರಿಗೆ ಅವ್ರಿಗೊಂದು ಬೇರೆ ಪಾಪ್ಯುಲಾರಿಟಿ ಇತ್ತು. ಸೊ ಅದೊಂದಿತ್ತು ನನಗೆ, ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಗೋಯ್ತು ಅಂದರೆ, ವೈಷ್ಣವ್ ಲಕ್ಷ್ಮಿ ಅಂದರೆ ಒಂಥರ ಆದರ್ಶ ದಂಪತಿಗಳ ಥರ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮಗೆ ಅನುಬಂಧ ಅವಾರ್ಡ್ಸಲ್ಲೂ ಆದರ್ಶ ದಂಪತಿಗಳು ಯಾರು ಅಂದರೆ ನಾವೇ.
ಎಲ್ಲ ಅವಾರ್ಡ್ಸ್ ತಗೊಂಡ್ರೆ ನಾವ್ ಇರೋಷ್ಟು ವರ್ಷನೂ ನಾವ್ ಎಷ್ಟೇ ದಿನ ಇದ್ವಿ, ಪ್ರತಿ ಸಲನೂ ಅನುಬಂಧ ಅವಾರ್ಡ್ಸ್ ಅಲ್ಲಿ ಆದರ್ಶ ದಂಪತಿಗಳು ನಾವೇ. ಆ ಲೆವೆಲ್ಗೆ ಆಕ್ಚುಲಿ ಪಾಪ್ಯುಲಾರಿಟಿ ಬಂತು. ಅಂಡ್ ಶಮಂತ್ ಅವರು ಅಷ್ಟೇ ತುಂಬಾ ಒಳ್ಳೆ ಆರ್ಟಿಸ್ಟ್. ಅಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡುವಾಗ ನಾವು, ನನ್ಗಿನ್ನ ನೆನಪಿದೆ ಅವ್ರ ಜೊತೆ ನಾನು ತೊಗೊಂಡಿದ್ದು ಫಸ್ಟ್ ಫೋಟೋ. ಹೋಗ್ಬಿಟ್ಟು ಸರ್ ಪ್ಲೀಸ್ ಒಂದು ಫೋಟೋ ಪ್ಲೀಸ್ ಅಂತ ತೊಗೊಂಡಿದ್ದೆ. ಎಲ್ಲಿ ಲುಕ್ ಟೆಸ್ಟ್ ಟೈಮಲ್ಲಿ, ನನಗೆ ಗೊತ್ತಿಲ್ಲ ಅವ್ರ ಪೇರು ನಾನೇ ಅಂತ. ಹೋಗ್ಬಿಟ್ಟು ಅವ್ರ ಹತ್ರ ಸೆಲ್ಫಿ ತೊಗೊಂಡಿದ್ದೆ. ಕಟ್ ಮಾಡಿದ್ರೆ ಸೀನ್ ಪೇಪರ್ ಕೊಡ್ತಾ ಇದ್ದಾರೆ. ಓಕೆ, ಅದ್ರಲ್ಲಿ ವೈಷ್ಣವ್ ಅಂತ ಇತ್ತು. ಎಲ್ಲ ನೋಡ್ಕೊಂಡು ಹಿಂಗೆ ತಿರುಗಿ ನೋಡಿದ್ರೆ ಶಮಂತ್ ಅವರು. ನಾನು ಓ ಮೈ ಗಾಡ್, ಇವರೇ ನಾ ಹೀರೋ. ಆಮೇಲೆ ಅದು ಆ್ಯಕ್ಚುಲಿ ಅದಾದ್ಮೇಲೆ ನಾನು ಅವ್ರಿಗೆ ತೋರಿಸ್ದೆ ಅದು ಫೋಟೋ, ಇದು ತೊಗೊಂಡಿದ್ದೆ ನಾನು ಅಂತ. ಸೊ ಆಮೇಲೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಆ ಒಂದು ಜರ್ನಿನೇ ತುಂಬ ಬ್ಯೂಟಿಫುಲ್ ಜರ್ನಿ. ಟ್ರೂ. ನಿಮ್ಮದು ಚಿಕ್ಕ ವಯಸ್ಸು, ಆಮೇಲೆ ಆ ಆ್ಯಕ್ಟಿಂಗ್ ಎಲ್ಲ ಹೇಗೆ ಅಂದರೆ ತುಂಬ ಮೆಚೋರ್ಡ್ ಆಗಿ ಆ್ಯಕ್ಟ್ ಮಾಡುವಂಥದ್ದು. ಸೊ ಇವಾಗ ಲಕ್ಷ್ಮೀ ಬಾರಮ್ಮ ಆಗಲಿ ಅಥವಾ ಬೇರೆ ಯಾವುದೇ ಆಗಲಿ, ತೆಲುಗುಲಾಗಲಿ ಅದರಲ್ಲಾಗಲಿ, ಸೊ ಹೇಗೆ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ರಿ? ನಿಮ್ಮ ತಾಯಿನ ನೋಡಿ ಏನಾದ್ರು ಕಲ್ತಿದ್ರಾ ಹೇಗೆ? ಆ್ಯಕ್ಚುಲಿ ನನಗೆ ಮೊದಲನೇ ಗುರು ಅಮ್ಮನೇ. ಡ್ಯಾನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಡ್ಯಾನ್ಸಲ್ಲೂ ನಾನು ಆಡಿಷನ್ಸ್ ಎಲ್ಲ ಕೊಟ್ಟಿದ್ದು ಆ್ಯಂಡ್ ಸೆಲೆಕ್ಟ್ ಆಗಿದ್ದೆಲ್ಲ ಅಮ್ಮ ಹೇಳ್ಕೊಟ್ಟಿದ್ದು ಡ್ಯಾನ್ಸಲ್ಲೇ. ನನ್ನ ಡ್ಯಾನ್ಸ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ನಾನು ಏನೂ ಕಲ್ತಿಲ್ಲ ಅನಿಸುತ್ತೆ. ಫುಲ್ ಮನೆಯಲ್ಲಿ ಅಮ್ಮ ಮೂವೀಸ್ ನೋಡಿ ನನಗೇನು ಹೇಳ್ಕೊಡ್ತಿದ್ರು ಅದನ್ನೇ ನಾನು ಮಾಡ್ತಿದ್ದಿದ್ದು ಆಡಿಷನ್ಸಲ್ಲೆಲ್ಲ. ಸೊ ಹಾಗೆ. ಬಟ್ ಅವರು ಕೆಲವುದೆಲ್ಲ ಮೂವೀಸ್ ನೋಡಿದಾಗ ಹೇಳ್ತಾ ಇದ್ರು, ಅಂದರೆ ಅವ್ರದ್ದು ಆ್ಯಕ್ಟಿಂಗ್ ಇದು ನೋಡು, ಅವ್ರು ಎಷ್ಟು ಸೆಟಲ್ಡ್ ಆಗಿ ಮಾಡ್ತಾರೆ. ಆ್ಯಂಡ್ ಆ್ಯಕ್ಟಿಂಗ್ ಮಾಡುವಾಗ ಅದು ನ್ಯಾಚುರಲ್ ಆಗಿ ಅನ್ಸೋದು ಬೇರೆ, ಆ್ಯಂಡ್ ಅದು ಆ್ಯಕ್ಟಿಂಗ್ ಅಂತ ಅನ್ಸೋದೇ ಬೇರೆ. ಸೊ ಅದು ತುಂಬ ನ್ಯಾಚುರಲ್ ಆಗಿ ಅನಿಸ್ಬೇಕು, ಜಸ್ಟ್ ಒಂದು ಡೈಲಾಗ್ ಹೇಳಿದೆ ಅಂತ ಅನಿಸ್ಬಾರ್ದು ಅಂತ ಎಲ್ಲ ಹೇಳೋರು. ಬಟ್ ನನಗೆ ಇದು ಕ್ಯಾರೆಕ್ಟರ್ ವೈಸ್ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಯಶ್ವಂತ್ ಸರ್ ಆ್ಯಂಡ್ ಶಿವು ಸರ್. ನನಗೆ ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಶಿವು ಸರ್. ಸೊ ಅವರು ನನಗೆ ಫಸ್ಟು ಹೇಳ್ಕೊಡುವಾಗಲೇ ಹೇಳಿದರು. ಶಿವು ಸರ್ ಬಂದಾಗ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ಅಂತಂದರೆ, ಮನೆ ನೋಡ್ಕೊಳ್ಳೋ ಹುಡುಗಿ ಆ್ಯಂಡ್ ಆ ಒಂದು ಮೆಚ್ಯೂರಿಟಿ ಇರುತ್ತೆ, ಎಲ್ಲಿ ಮನೇನ ಹೇಗೆ ನೋಡ್ಕೋಬೇಕು ಆ್ಯಂಡ್ ಅಕ್ಕ ಜೊತೆ ಹೇಗೆ ಒಳ್ಳೆ ಬಾಂಡಿಂಗಲ್ಲಿ ಇದ್ಕೊಂಡು ಮನೇನ ನಿಭಾಯಿಸ್ಬೇಕು ಅನ್ನೋ ಒಂದು ಇರುತ್ತೆ. ಯಶ್ವಂತ್ ಸರ್ ಬರೋಷ್ಟಲ್ಲಿ ಆಲ್ರೆಡಿ ಮದುವೆ ಆಗಿ ಅದೊಂದು ಫೇಸ್. ಸೊ ಶಿವು ಸರ್ ಒಂದು ಸೆಟ್ ಮಾಡಿದ್ರು ನನಗೆ, ಈ ಥರ ಹುಡುಗಾಟಕ್ಕೆ ಇದ್ರೂ ಅಂದರೆ ಅದೊಂದು ಮೆಚ್ಯೂರಿಟಿ ಇರುತ್ತೆ, ಬಟ್ ಎಲ್ಲರೂ ಆಟ ಆಡ್ಕೊಂಡು ಮಾತಾಡ್ಸೋಂಥ ಹುಡುಗಿ. ಅಲ್ಲಿ ನಾನು ಸೆಟಲ್ ಆಗೋಷ್ಟರಲ್ಲಿ ಮದ್ವೆ ಆಗೋಯ್ತು. ತುಂಬಾ ಮೆಚ್ಯೂರಿಟಿ ಬಂದ್ಬಿಟ್ಟು ಯಶ್ವಂತ್ ಸರ್ ಬರೋ ಅಷ್ಟರಲ್ಲಿ ಆ ಲೆವೆಲ್ ನಾನು ಕ್ರಾಸ್ ಮಾಡ್ಬಿಟ್ಟಿದ್ದೆ. ಕ್ರಾಸ್ ಮಾಡಿದ್ಮೇಲೆ ಅವರು ಹೇಳಿದ್ರು ಅಂದ್ರೆ ಆಕ್ಟಿಂಗ್ ಹೇಗ್ ಮಾಡ್ಬೇಕು, ಅಂಡ್ ಅವ್ರು ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ. ಅಂಡ್ ಅವ್ರು ಹೇಗೆ ಅಂತಂದರೆ, ಒಂದು ಸೀನ್ನಲ್ಲಿ ನೀವು ಡೈಲಾಗ್ಸ್ನ ಬೈ ಹಾರ್ಟ್ ಮಾಡಬಾರ್ದು. ಅವ್ರು ಫಸ್ಟ್ ಹೇಳ್ತಿದ್ದೆ ಅದು, ನೀವು ಸೀನ್ ಪೇಪರ್ನ ಜಸ್ಟ್ ನಿಮ್ಮ ಗ್ಲಾನ್ಸ್ಗೆ ಅಂತ ಇಟ್ಕೋಬೇಕು. ನೀವು ಸೀನಿಗೆ ಬಂದಾಗ ನೀವು ನೆಕ್ಸ್ಟ್ ಡೈಲಾಗ್ ಏನು ಅಂತಂದರೆ ನಿಮಗೆ ಎಕ್ಸ್ಪ್ರೆಷನ್ಸ್ ಫುಲ್ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಅದನ್ನು ಜಸ್ಟ್ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಸಾಕು, ಬಂದಾಗ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ತಗೊಳ್ಳಿ ಸಾಕು ಅಂತ ಹೇಳೋರು. ಸೊ ಅವ್ರು ನನಗೆ ಆ ಥರ ಅಭ್ಯಾಸ ಮಾಡಿಸಿದ್ದು ಇವತ್ತಿಗೂ ಅಷ್ಟೇ. ನಾನು ಯಾವ ರೀತಿ ಟ್ರೈನ್ ಮಾಡಿದ್ರು ಅಂದರೆ, ನನಗೆ ಸ್ಟಾರ್ಟಿಂಗಲ್ಲಿ ನಾನು ಒಂದು 3 ಲೈನ್ಸ್ ಹೇಳೋದಕ್ಕೂ ಹಿಂಗೆ ನೆಕ್ಸ್ಟ್ ಹೇಗೆ ಅಂತಂತ ಥಿಂಕ್ ಮಾಡ್ತಾ ಇದೆ. ಬಟ್ ಒಂದು ಲೆವೆಲ್ ಬಂತು ವೇರ್ ಒಂದು 2-3 ಸೀನ್ಸ್ ಆದ್ರೂ ವಿತೌಟ್ ಇದು ಕಂಟಿನ್ಯೂಸ್ ಹೇಳೋ ಮಟ್ಟಿಗೆ ತೊಗೊಂಬಂದ್ರು ಅವ್ರು ನನ್ನ. ಸೊ ನಾನು ಆ ಲೆವೆಲ್ಗೆ ಬಂದಿದ್ದು ಆ್ಯಕ್ಚುಲಿ ಯಶ್ವಂತ್ ಸರ್ ಇಂದ. ಅವರು ತುಂಬಾನೇ ತೀಡಿ ನನಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದಾರೆ. ನಾನು ಥಿಯೇಟ್ರಲ್ಲಿ ಕಲಿದೇ ಇರ್ಬೋದು, ಫುಲ್ ಥಿಯೇಟ್ರಲ್ಲಿ ಏನೇನು ಹೇಳ್ಕೊಟ್ರು ಎಲ್ಲ ನನಗೆ ಈ ಸೀರಿಯಲೇ ಕಲಿಸ್ಬಿಡ್ತು. ಆಮೇಲೆ ನೀವು ಡೈಲಾಗ್ ಹೇಳುವಾಗ ಮುಂದಿನ ಡೈಲಾಗ್ ಏನ್ ಬರುತ್ತೆ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಹೌದು, ಆಗ ನಿಮ್ಗೆ ಡೈಲಾಗ್ ನಿಜ. ಅದು ಫುಲ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಹೋಗ್ಬೇಕು. ಅಂಡ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಪ್ರಕಾಶ್ ಸರ್ಗೆ. ಎಕ್ಸಾಕ್ಟ್ಲಿ, ಹೌದು.